ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ವಕೀಲರ ಸಂಘ, ಶಿಕ್ಷಣ ಇಲಾಖೆ ಮತ್ತು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಭಿಯಾನದ ಅಂಗವಾಗಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ವಕೀಲರ ಸಂಘ, ಶಿಕ್ಷಣ ಇಲಾಖೆ, ಬೆಸ್ಟ್ ಪಿಯು ಕಾಲೇಜ್ ಮತ್ತು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಗಳ ಸಂಯುಕ್ತಾಶ್ರಯದಲ್ಲಿ ಚಿಕ್ಕಬಳ್ಳಾಪುರ ರಸ್ತೆ ಸುರಕ್ಷತಾ ಅಭಿಯಾನದ ನಿಮಿತ್ತ ಚಿಕ್ಕಬಳ್ಳಾಪುರದಲ್ಲಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್.ವಿ. ಭವಾನಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ಜಾಥಾವು ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ನಡೆಯಿತು. ನೂರಾರು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ಭಿತ್ತಿ ಪತ್ರಗಳನ್ನು ಹಿಡಿದು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಇನ್ನು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಭಿಯಾನದ ಪ್ರಯುಕ್ತ ಹೋಟೆಲ್ ರಾಮಣ್ಣ ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ನೀಡಿದರು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎನ್.ವಿ. ಭವಾನಿಯವರು ಎಸ್ಪಿ ಕುಶಾಲ್ ಚೌಕ್ಸೆ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ನೀಡಿ ಅದರ ಪ್ರಾಮುಖ್ಯತೆಯ ಕುರಿತು ಅರಿವು ಮೂಡಿಸಿ ಜಾಗೃತಿ ಮೂಡಿಸಿದರು. ಇನ್ನು ಶಿಡ್ಲಘಟ್ಟ ವೃತ್ತದಲ್ಲಿ ಹೆಲ್ಮೆಟ್ ಅನ್ನು ದ್ವಿಚಕ್ರ ವಾಹನ ಸವಾರರು ತಪ್ಪದೆ ಬಳಸಬೇಕು, ರಸ್ತೆ ಸುರಕ್ಷತಾ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕೆಂದು ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸಿದರು. ಅದಕ್ಕೆ ಈ ರೂಲ್ಸ್, ಟ್ರಾಫಿಕ್ ರೂಲ್ಸ್ನ ಪಾಲಿಸಿ, ಟ್ರಾಫಿಕ್ ರೂಲ್ಸ್ ಪಾಲಿಸಿದಷ್ಟು ನಿಮಗೂ ಒಳ್ಳೆಯದು. ಆಮೇಲೆ ನಮ್ಮ ಪೊಲೀಸ್ ಇಲಾಖೆಗಳಿಗೆ ಅವರು ಕರ್ತವ್ಯ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಅವ್ರ ಕರ್ತವ್ಯನ ಸರಿಯಾಗಿ ನಿರ್ವಹಿಸೋದು ಕೂಡ ಸರಿಯಾಗ್ತದೆ. ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮನ್ನೆಲ್ಲ, ಬೇರೆ ಹೆಲ್ಮೆಟ್ ಸೇವ್ ಯರ್ ಲೈಫ್. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ. ಏನಾದರೂ ಆಕ್ಸಿಡೆಂಟ್ ಆಯಿತು ಕೂಡ ಚಿಕ್ಕ ಪುಟ್ಟ ಗಾಯದಿಂದ ಪ್ರಾಣಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ಇದು ನಾನು ಎಲ್ಲರೂ ಕೇಳ್ಕೊಂಡು ಇವತ್ತು ದಿನ ಹೋಟೆಲ್ ರಾಮಣ್ಣ ಅವರು 3 ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ ಸಾರ್ವಜನಿಕರಿಗೆ. ಅವ್ರದ್ದು ಒಂದೇ ಉದ್ದೇಶ, ಯಾಕಂದರೆ ಅವರು ಹೇಳಬೇಕು ಅಂದರೆ ಒಬ್ಬರು ಸಾರ್ವಜನಿಕರಿಂದ ಮಿಕ್ಕಿದವರೆಲ್ಲ ಬಂದು ಒಂದು ಹೆಲ್ಮೆಟ್ ಅಷ್ಟು ಕೊಡಬೇಕಂದ್ರೆ ಅವ್ರ ಇಂಟೆನ್ಷನ್ಸ್ ನೋಡಿ, ಅವರು ಜನನ ರಕ್ಷಿಸೋಕ್ಕೆ, ಅವರು ವಾಹನ ಯಾರ್ಯಾರು ಓಡಿಸ್ತಾರಲ್ಲ ಅವ್ರ ಜೀವನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಹೆಲ್ಮೆಟ್ ನಾವು ವಿತರಣೆ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಒಳ್ಳೆತನ. ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಇದ್ದವರು ಇವರು ಆ್ಯಕ್ಚುಲಿ ಕಳೆದ 11 ವರ್ಷದಿಂದ ಈ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಯಿತು. ಸೊ ಇವತ್ತು ರಿಯಲಿ ಕಂಗ್ರಾಚುಲೇಟ್. ಈ ಥರ ಸಾರ್ವಜನಿಕರು ಮುಂದೆ ಬಂತು ಅಂದರೆ ನಮ್ಮಲ್ಲಿ ಈ ಥರ ಚಿಕ್ಕ ಪುಟ್ಟ ಏನಾದರೂ ಆಕ್ಸಿಡೆಂಟ್ ಆದರೂ ಕೂಡ ಅವ್ರು ಕೊಟ್ಟಿರೋ ಹೆಲ್ಮೆಟ್ಟಿಂದ ಡೆಫಿನೆಟ್ ಆಗಿ ಎಷ್ಟೊಂದು ಜನ ಪ್ರಾಣನೂ ಕೂಡ ಉಳಿಯುತ್ತೆ. ಅವ್ರು ಯಾರು ಹಾಕೊಂಡಿದ್ದಾರೆ ಅವ್ರ ಪ್ರಾಣ ಕೂಡ ಉಳಿಯುತ್ತೆ. ಅದಕ್ಕೆ ಅವ್ರ ಉದ್ದೇಶ ಅಟ್ಲೀಸ್ಟ್ ನೋಡಿಕೊಂಡು, ನಾನು ಯಾರ್ಯಾರಿಗೂ ಹೆಲ್ಮೆಟ್ ಕಡೆಯಿಂದ ಸಿಕ್ಕಿರೋದಿಲ್ವೋ ಅಂಥವ್ರು ಪ್ಲೀಸ್ ನೀವು ನಿಮ್ಮ ಸ್ವಂತ ಹಣದಿಂದ ಪರ್ಚೇಸ್ ಮಾಡ್ಕೊಂಡು ಹೆಲ್ಮೆಟ್ ಹಾಕೊಳ್ಳಿ. ಅದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ವಿಚಾರ ಬಗ್ಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಕೂಡ ಆಗಿದೆ. ಎಲ್ಲಕ್ಕೂ ಕೂಡ ರೆಸ್ಪೆಕ್ಟೆಡ್ ಪಿ.ಡಿ.ಜೆ ಮೇಡಮ್ ಮತ್ತು ಎಲ್ಲ ಜೊತೆಗೆ ನಾವು ರ್ಯಾಲಿ ಥರ ಮಾಡಿದ್ದೀವಿ ಮಕ್ಕಳ ಜೊತೆಗೆ. ಸೊ ಎಲ್ಲರಿಗೆ ಇದು ರೋಡ್ ವಿಚಾರ ಬಗ್ಗೆ, ಟ್ರಾಫಿಕ್ ರೂಲ್ಸ್ ವಿಚಾರ ಬಗ್ಗೆ ಒಂದು ಅವೇರ್ನೆಸ್ ಆಗುತ್ತೆ, ಅದು ನಮ್ಮ ವಿಚಾರ. ಸೊ ಇವತ್ತು ಹೋಟೆಲ್ ರಾಮಪ್ಪ ಅವರಿಂದ ಕೂಡ ಲಾಸ್ಟ್ 5 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವರು ನಮ್ಮ ಚಿಕ್ಕಬಳ್ಳಾಪುರ ಅಲ್ಲಿ ಹೆಲ್ಮೆಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸೊ ನಮ್ಮೆಲ್ಲ ಸೈಡಿಂದ ಅವ್ರಿಗೆ ತುಂಬ ಧನ್ಯವಾದಗಳು. ತುಂಬ ಮತ್ತು ಎಷ್ಟು ಜನ ಮಕ್ಕಳಿದ್ದಾರೆ ಮತ್ತು ಪಬ್ಲಿಕ್ ಎಲ್ಲ ಜೊತೆ ಒಳ್ಳೆ ಮಾಡಿ ಕಡ್ಡಾಯವಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಟ್ರಾಫಿಕ್ ರೂಲ್ಸ್ ನಾವು ಫಾಲೋ ಮಾಡ್ತೀವಿ, ಆಕ್ಸಿಡೆಂಟ್ಸ್ ಆಗಲಿ ಬೇರೆ ಏನಾದರೂ
ಸಮಸ್ಯೆ ಆಗ್ತಾ ಇದೆ ಅದು ಎಲ್ಲ ಈಸಿ ಆಗುತ್ತೆ. ಸೊ ಅದರಿಂದ ನನಗೆ ತುಂಬ ನಂಬಿಕೆ ಇದೆ ಈ ಪ್ರೋಗ್ರಾಮ್ ಆದಮೇಲೆ ಸ್ವಲ್ಪ ನಮ್ಮಲ್ಲಿ ಡಿಫರೆನ್ಸ್ ಆಗುತ್ತೆ ಮತ್ತು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ಜಾಥಾದಲ್ಲಿ ಹಲವು ಹಿರಿಯ ನ್ಯಾಯಾಧೀಶರು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶಿಲ್ಪಾಜಿ, ವಕೀಲರ ಸಂಘದ ಪದಾಧಿಕಾರಿಗಳು, ಬೆಸ್ಟ್ ಪಿಯು ಕಾಲೇಜ್ ಪ್ರಾಂಶುಪಾಲರಾದ ಡಾಕ್ಟರ್ ರಘುನಾಥ್, ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯ ಗುಂಪು ಮರದ ಆನಂದ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತಿತರರು ಭಾಗಿಯಾಗಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ.